ಡಿ.ಕೆ. ಶಿವಕುಮಾರ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಈ ರೀತಿ. ಹೌದು, ಡಿ.ಕೆ. ಶಿವಕುಮಾರ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ, ವಾರ್ನಿಂಗು ಮಾಡಿದ್ದಾರೆ. ವೆಲ್ಕಮ್, ನಾನೇನು ಬೇಡ ಅಂತ ಹೇಳ್ತಾ ಇಲ್ಲ. ನಾನು ಪಕ್ಷದ ಹಿತದೃಷ್ಟಿಯಿಂದ ಹೇಳಿರೋದು, ವೈಯಕ್ತಿಕವಾದ ಯಾವುದೂ ಇಲ್ಲ. ಯಾವುದೋ ಆರೋಪ ನಂಗೆ ಕೆಲಸ ಆಗಲಿಲ್ಲ ಅಂತ ಹೇಳಿದ್ದೀನಾ? ಹೌದಾ ಅಲ್ವಾ? ಆ ಜಿಲ್ಲೆನಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನ ಗಮನಕ್ಕೆ ತರಬೇಕಾದ್ರೆ ನನ್ನ ಜವಾಬ್ದಾರಿ. ಆದರೆ ಅವರೇನು ಅಂದರೆ 4 ಗೋಡೆ ಮಧ್ಯದಲ್ಲಿ, ಹೌದು 4 ಗೋಡೆ ಮಧ್ಯದಲ್ಲಿ ತಗೋಬೇಕು. ಇಶ್ಯೂ ಜಿಲ್ಲೆದು. ನಾನು ಹೈಕಮಾಂಡಿಗೆ ಗುಲಾಮ್ರಲ್ಲ ಅಂತ ಹೇಳ್ತಾರಲ್ಲ, ಅಷ್ಟು ಪಬ್ಲಿಕ್ಕಾಗಿ ಒಬ್ಬರು ಸಚಿವರು, ಅದಕ್ಕೇನಾಯಿತು? ಅದು 4 ಗೋಡೆ ಮಧ್ಯೆ ಮಾತಾಡೋಂಥ ವಿಚಾರ ಅಲ್ವಾ? ಒಂದು ಸಾರಿನಾ? ಅದು ಈ ರಾಜ್ಯದವರೊಬ್ಬರು AICC ಅಧ್ಯಕ್ಷರಾಗಿರುವಾಗ ನಾವು ಎಷ್ಟು ಗೌರವ ಕೊಟ್ಟು ನಡ್ಕೋಬೇಕು ಅವರಿಗೆ. ಇಂಥ ಸಂದರ್ಭದಲ್ಲಿ ಅವರು ಈ ಥರ ನಡ್ಕೊಂಡ್ರೆ ಹೈಕಮಾಂಡ್, ನಾವು ಹೈಕಮಾಂಡ್ಗೆ ಶಿಸ್ತಿನ ಸಿಪಾಯಿಗಳು, ನಿರಂತರವಾಗಿ ಇಲ್ಲಿವರು ಬೆಳ್ಕೊಬಂದಿರೋದೇ ಹಾಗೆ. ಇವತ್ತು ಗಣಸಿ ಶಿವರಾಮ್ ಅಂತ ಏನಾದ್ರು ಗೊತ್ತಾಗಿದ್ರೆ ಕಾಂಗ್ರೆಸ್ಸಿನ B.Pharm-ಇಂದ ನಮ್ಗೆ ಆ ವಿಧೇಯತೆ ಇದೆ, ಪ್ರಾಮಾಣಿಕತೆ ಇದೆ ಪಕ್ಷದ ಬಗ್ಗೆ. ಹಂಗೆ ಮಾತಾಡೋರ ಬಗ್ಗೆ ಇವ್ರದ್ದೇನು? ನನ್ನ ಕೇಳಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಮಂಡಳಿಗಳನ್ನು ಮಾಡ್ತಾ ಇಲ್ಲ ಅಂತೇಳಿ ತುಮಕೂರು ಹೋಗ್ತಾರೆ, ಮತ್ತೆ ಅದೇ ರಿಪೀಟ್ ಮಾಡ್ತಾರೆ. ನೆನ್ನೆ ನೋಡ್ತೀವಿ, BJP-ಲಿ ಇರೋರನ್ನ ತಗೊಂಡೋಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾರೆ. ಏನು ಬೇಕಾದ್ರೂ ಮಾಡ್ತಾರೆ, ಅವ್ರು ಯಾರು ಕೇಳಲ್ಲ. ನಮ್ಮ ಜಿಲ್ಲೆ ನಾವು ಹೆಂಗೆ ಸಹಿಸ್ಕೊಂಡಿರ್ಬೇಕು? ಹಾಸನ ಜಿಲ್ಲೆಗೆ ಆಗ್ತಾ ಇರ್ತಕ್ಕಂಥ ಎಫೆಕ್ಟ್ ಏನಿದೆ ಅದನ್ನ ಯಾಕೆ ನೀವು ಚರ್ಚೆ ಮಾಡ್ತಾ ಇಲ್ಲ? ಒಂದು ಮಾತು ಹೇಳ್ಬಿಟ್ರೆ ಮುಗ್ದೋಯ್ತಾ? ಎಚ್ಚರಿಕೆ ಎಲ್ಲಿ ಬಂತು ಬೇರೆಯವರಿಗೆ? ಒಬ್ರಿಗೊಬ್ರು ಹಿಂಗೆ ಮಾತಾಡಕ್ಕೆ ಶುರು ಮಾಡ್ತಾ ಇದ್ದಾರೆ. ನಾನಾದರೆ ಅವ್ರ ಥರ ನಡ್ಕೊಂಡಿಲ್ಲ, ಪಕ್ಷಕ್ಕೆ ವಿರೋಧವಾದ ಚಟುವಟಿಕೆ ಅಲ್ಲ. ನಾನು ಹೇಳ್ತಾ ಇರ್ತಕ್ಕಂಥ ಅಲ್ಲೇ ನಡೀತಿರ್ತಕ್ಕಂಥ ಜನಸಾಮಾನ್ಯರ ಅಭಿಪ್ರಾಯ. ನಮಗೆ ಮಾತಾಡೋಕ್ಕೆ ಅವಕಾಶ ಇಲ್ಲ.